ಸೊ ನಮಸ್ಕಾರ ಎಲ್ಲರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಭಾಳ ಸ್ಪೆಷಲ್ ಆಗಿರುತ್ತೆ ಈ ವಿಡಿಯೋ, ಕೊನೆ ತನಕ ನೋಡಿ. ದಾವಣಗೆರೆಯಲ್ಲಿ ಈ ಥರ ಬಾಟ್ಲು ನೋಡಿರ್ತೀರ, ಮೆಡಿಕಾ. ಸೊ ಇದ್ರ ಓನರ್ ತೋರಿಸ್ತೀನಿ ತಡೆದೆ ನಿಮಗೆ. ಆನ್ ದಿ ವೇ ದ ರಿಯಲ್ ಓಜಿ. ಮೋರ್ ಓವರ್ ಇವ್ರು ಯಾರು ಅಂತಂದು ಹೇಳ್ಬಿಟ್ಟು ಎಲ್ಲರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ, ಆಯ್ತಾ? ಎಷ್ಟು ಜನಕ್ಕೆ ಇವ್ರು ಗೊತ್ತಿದ್ದಾರೆ ಅಂತಂದು ಹೇಳಿ ತಿಳ್ಕೊಳ್ಳೋಣ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಹೊಗೆ ತುಂಬಾ ಬರ್ತಾ ಇದೆ. ಈ ಹೊಗೆನ ನಿಲ್ಲಿಸ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕಂತಂದ್ರೆ ವಾರಕ್ಕೆ ಒಂದೇ ಸರಿ ಗಾಡಿನ ತೆಗಿಬೇಕು. ಸೊ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ನನ್ನ ನೋಡಿ ಉರ್ಕೊಳ್ಳೋರ್ ತಿಕ್ಕದಿಂದ ಬರ್ತಿದೆ. ಸೊ ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ರೈಡರ್ ಶೇರಾ ವ್ಲಾಗ್ಸ್. ಸೊ ಇವತ್ತು ರೈಡರ್ ಶೇರಾ ನಮ್ಮ ಆಫೀಸಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಸೊ ಒಂದು ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿ ಬ್ರೋ ನಿಮ್ಮದು ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂತಿದ್ದೀನಿ, ಬರ್ಬೋದಾ ಅಂತ ಕೇಳಿದ್ರು. ಸೊ ನಾನು ಏನು ಯೋಚನೆ ಮಾಡಿದೆ, ಬನ್ನಿ ಅಂತ ಕರೆದೆ. ಆ್ಯಂಡ್ ಲೈಕ್ ಸೊ ವೆಲ್ಕಮ್ ಟು ಪರ್ವಾ ಮ್ಯೂಸಿಕಲ್ಸ್. ಸೊ ದಿಸ್ ಈಸ್ ವೇರ್ ಐ ಬಿಲಾಂಗ್. ಇಲ್ಲಿ ನಾನು ಗಿಟಾರ್ ಹೇಳ್ಕೊಡ್ತೀನಿ, ಕ್ಲಾಪ್ ಬಾಕ್ಸ್ ಹೇಳ್ಕೊಡ್ತೀನಿ, ಆ್ಯಂಡ್ ಲೈಕ್ ಸಿಂಗಿಂಗ್ಸ್ ಎಲ್ಲ ಹೇಳ್ಕೊಡ್ತಿದ್ದೀನಿ. ಸೊ ದಾವಣಗೆರೆಯಲ್ಲಿ ಒನ್ ಆಫ್ ದ ಫೇಮಸ್ ಬ್ಯಾಂಡ್ ಅಂತಲೇ ಅನ್ಕೋಬೋದು ನಮ್ಮದು. ಸೊ ಐ ಹ್ಯಾವ್ ಅ ಬ್ಯಾಂಡ್, ಟೀಮ್ ಡ್ರಾಪ್ ಔಟ್ ಅಂತ. ಆ್ಯಕ್ಚುಯಲ್ ಆಗಿ ಎಲ್ಲರಿಗೂ ಟಾಟಾ ಸುಮೋಗಿಂತ ಟಾಟಾ ಸುಮಾ ಅಂತ ಕರೀತಾರೆ. ದಟ್ ಈಸ್ ನಾಟ್ ಸುಮಾ, ದಟ್ ಈಸ್ ಸುಮೋ. ಸುಮೋ ಅಂದರೆ ಏನು ಅಂತಂದರೆ ಆ್ಯಕ್ಚುಲಿ ದ ಟಾಟಾ ಮೋಟಾರ್ಸ್ದು ಒಬ್ರು MD ಇರ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಸುಮಂತ್ ಮೂಲ್ಗಾವ್ಕರ್ ಅಂತಂದು ಹೇಳ್ಬಿಟ್ಟು. ಸುಮಂತ್ SU, ಮೂಲ್ಗಾವ್ಕರ್ MOO ಮೂಲ್ಗಾವ್ಕರ್. ಸೊ ಸುಮೋ ಒಳಗಡೆಗೆ MO ತಗೊಂಡಿದ್ದಾರೆ, SU ತಗೊಂಡಿದ್ದಾರೆ. SU MO ತಗೊಂಡು ಟಾಟಾ ಸುಮೋ. ಅವ್ರ ನೆನಪಿಗೋಸ್ಕರ ಬಂದಿದ್ದ ಗಾಡಿ ಇದು ಟಾಟಾ ಸುಮೋ ಅಂತಂದು ಹೇಳ್ಬಿಟ್ಟು. ಸೊ ನಾನು ಟೀಮ್ ಡ್ರಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ಭಾಳ ಜನ ನನಗೆ ಕೇಳ್ತಾ ಇದ್ರು ಕಿ ನಮಗೆ ಗಿಟಾರ್ ಹೇಳ್ಕೊಡ್ರಿ ಅಂತಂದು ಹೇಳಿ. ಸೊ ಬೇಸ್ಡ್ ಆನ್ ಮೈ ಫಾಲೋವರ್ಸ್, ಲೈಕ್ ಅವ್ರು ಕೇಳ್ತಾ ಇದ್ರು ಅನ್ನೋದಕ್ಕೋಸ್ಕರನೇ ನಾನು ಈ ಗಿಟಾರ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಫ್ ಎನಿಬಡಿ ವಾಂಟ್ಸ್ ಟು ಲರ್ನ್ ದ ಗಿಟಾರ್, ಸೊ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ಅವರ್ ಪರ್ವಾ ಮ್ಯೂಸಿಕಲ್ಸ್. ಆ್ಯಂಡ್ ಲೈಕ್ I'll promise you that you will become a guitarist in like very least days. ಊರಿದ್ರೆ ಪ್ಲೇ ಮಾಡಕ್ ಬರಲ್ಲ, ಅಷ್ಟೇ ಎರಡೇ ಬರ್ತಿರೋದು ನನಗೆ, ಹಂಗೆ ಬರಲ್ಲ ಅದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಾನು ಇಷ್ಟೊತ್ತು ಮಾತಾಡಿದ್ದು ಏನೂ ಅಲ್ಲ, ಇದು ಬರೀ ನನ್ನ ಕ್ಲಾಸ್ ಬಗ್ಗೆ ಅಷ್ಟೇ. ಆ್ಯಕ್ಚುಯಲ್ ಕಂಟೆಂಟ್ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಏನು ಅಂತಂದರೆ ಐ ಆಮ್ ಗೋನಾ ಶೋ ಯು ದ ಒರಿಜಿನಲ್ ಗ್ಯಾಂಗ್ಸ್ಟರ್. ನೀವೇ ನೋಡಿ. ಇದಲ್ಲ ಇದು ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನರ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ಗೆಸ್ ಮಾಡಿ ಎಷ್ಟು ವರ್ಷದಿರ್ಬೋದು ಅಂತಂದು ಹೇಳ್ಬಿಟ್ಟು. ರೈಟ್ ಗೆಸ್ ಮಾಡಿದವರಿಗೆ ರೈಡರ್ ಶೇರಾ ವ್ಲಾಗ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ನ ನಾವೇ ಕಳಿಸ್ತೀವಿ. ಎಷ್ಟು ವರ್ಷದ್ದು ಅಂತ ಹೇಳಬೇಕು ಕರೆಕ್ಟಾಗಿ. ಸೊ ದಿಸ್ ಈಸ್ ಮೈ ಪೋರ್ಟ್ರೇಟ್ ವಿಚ್ ವಾಸ್ ಗಿವನ್ ಬೈ ಮೈ ಗರ್ಲ್ ಫ್ರೆಂಡ್. ಸೂಪರ್. ಸೊ ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಕ್ಲಾಕು ರನ್ ಆಗುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ಮೇಡ್ ಬೈ ಅ ಚೈನ್ ಸ್ಪ್ರಾಕೆಟ್. ಸೊ ಒಂದು ಪಿಂಟ್ರೆಸ್ಟಲ್ಲಿ ಒಂದು ಆ್ಯನಲಾಗ್ ಕ್ಲಾಕ್ ಇತ್ತು, ಅದನ್ನು ನೋಡಿಬಿಟ್ಟು ಅದರಿಂದ ಇನ್ಸ್ಪೈರ್ಡ್ ಆಗಿ ಇದು ನಮ್ಮ CT100 ಗಾಡಿ ಇತ್ತು ನನ್ನ ತಮ್ಮಂದು. ಸೊ ನನ್ನ ತಮ್ಮನ ಗಾಡಿಯಿಂದ ಚೈನ್ ಸ್ಪ್ರಾಕೆಟ್ನ ಬಿಚ್ಚಿಸಿ ಆ ಚೈನ್ ಸ್ಪ್ರಾಕೆಟ್ ಒಳಗಡೆ ಕ್ಲಾಕ್ ಸೆಟ್ ಮಾಡಿದ್ದೀನಿ. ಸಿ ವೆನ್ ಯು ಎಂಟರ್ ಸಮ್ವೇರ್ ಎಲ್ಸ್, ಲೈಕ್ ಎಲ್ಲಾದರೂ ಹೋದರೆ ನಿಮಗೊಂದು ಮೋಟಿವೇಶನ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಮೋಟಿವೇಶನ್ದು ಪೋಸ್ಟರ್ ಹಾಕಿದ್ದೀನಿ. ಸೊ ಬಿ ಪಾಸಿಟಿವ್, ಡ್ರೀಮ್ ಬಿಗ್, ಬಿ ಕೈಂಡ್, ವರ್ಕ್ ಹಾರ್ಡ್, ಸ್ಟೇ ಹಂಬಲ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಸೊ ಇದು ನನ್ನ ಚಿಕ್ಕ ಬೋರ್ಡು, ಬಟ್ ಇದರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಸೊ ಗಿಟಾರ್ ಅಂತ ಬಂದಾಗ ಒಂದು ಥಿಂಗ್ ನೆನ್ಪಿಟ್ಕೊಳ್ರಿ. ಫಸ್ಟ್ ಥಿಂಗ್ ಏನು ಅಂತಂದರೆ, ಯಾವುದೇ ಗಿಟಾರ್ ಕ್ಲಾಸಿಗೆ ಹೋಗ್ರಿ, ಯಾವುದೇ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ರಿ, ಫಸ್ಟ್ ನೀವು ನೋಡಬೇಕಾಗಿರೋದು ಟೀಚರ್ನಲ್ಲ, ಆ್ಯಂಬಿಯನ್ಸ್ನಲ್ಲ, ಏನೂ ಅಲ್ಲ, ಅವರು ಬೋರ್ಡ್ ಇಟ್ಟಿದ್ದಾರಾ ಇಲ್ವಾ ಅಂತ ನೋಡಬೇಕು. ಬಿಕಾಸ್ ಬಾಯಲ್ಲಿ ಹೇಳೋದ್ರಿಂದ ಯಾರಿಗೂ ಅರ್ಥ ಆಗಲ್ಲ, ಬರೆದು ತೋರಿಸಿದ್ರೆ ಮಾತ್ರ ಅರ್ಥ ಆಗೋದು. ಸೊ ನೀವು ನನ್ನ ಹತ್ರನೇ ಬರಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ. ಇದ್ರ ಮೇಲೆ ನೀವು ಥಿಂಕ್ ಮಾಡಿರಿ, ಬೋರ್ಡ್ ಇದ್ದರೆ ಸೇರ್ಕೊಳ್ಳೋದು ಒಳ್ಳೇದಲ್ವಾ ಅಂತಂದು ಹೇಳ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ಹೀ ಈಸ್ ಮೈ ಲೀಡರ್, ಮೈ ಕಿಂಗ್, ಮೈ ಎವ್ರಿಥಿಂಗ್. ಸೊ ವಿ ಆರ್ ಲೈಕ್ ಬೇಸಿಕಲಿ ಫ್ರಮ್ ಮಹಾರಾಷ್ಟ್ರ.
ಆರ್ ಆನ್ಸಿಸ್ಟರ್ಸ್ ಲೈಕ್ ಅವರ ಅವಾಗೆಲ್ಲ ಇದ್ದಿದ್ದು ಶಿವಾಜಿ ಮಹಾರಾಜರ ಕೆಳಗಡೆನೆ ಇದ್ದಿದ್ದು, ಅವ್ರ ಸೈನಿಕರ ಒಳಗಡೆಗೆ ನಮ್ಮ ಸೈನಿಕರು ಇದ್ದಿದ್ದು. ಸೊ ಅವಾಗ್ಲಿಂದನೂ ನಾವು ಅವ್ರನ್ನೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಮೇನ್ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ತುಳಜಾ ಭವಾನಿ ಗೋಡೆಸ್. ಜೈ ಭವಾನಿ ಜೈ ಶಿವಾಜಿ. ಸೊ ಅದಕ್ಕೋಸ್ಕರ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ವೀಲ್ ಕಡೆನೇ ಜಾಸ್ತಿ ನೋಡ್ತಾ ಇದ್ದೀರಿ. ವೀಲ್ ಏನಕ್ಕೆ ಇಷ್ಟೊಂದು ದೊಡ್ಡದಾಗ ಹಾಕ್ಸಿದೀವಿ ಅಂತಂದ್ರೆ, ಈ ಇಡೀ ಗಾಡಿ ಒಳಗಡೆಗೆ ಒಂದೇ ಒಂದು ಕಂಪ್ಲೇಂಟ್ ಇತ್ತು. ಆ ಒಂದು ಕಂಪ್ಲೇಂಟ್ ಏನಂತಂದ್ರೆ ಗಾಡಿ ಟರ್ನಿಂಗಲ್ಲಿ ರೋಲ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ಆ ರೋಲಿಂಗ್ ಕಡಿಮೆ ಆಗೋಕ್ಕೋಸ್ಕರನೇ ಗ್ರಿಪ್ಪಿಗಂತ ಹಾಕ್ಸಿರೋ ಟೈರ್ಗಳಿದು. ಸೊ ಈ ಟೈರಿಂದ ವಿಡ್ತ್ ಜಾಸ್ತಿ ಆಗಿದೆ. ವಿಡ್ತ್ ಜಾಸ್ತಿ ಆಗೋದ್ರಿಂದ ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಎವರ್ 10 ಸೀಟರ್ ಗಾಡಿ ಇನ್ ಇಂಡಿಯಾ. ಸೊ ಇದಕ್ಕಿಂತ ಮುಂಚೆ ಯಾವುದು 10 ಸೀಟರ್ ಗಾಡಿ ಬಂದಿರಲಿಲ್ಲ. ಇದೇ ಫಸ್ಟ್ 10 ಸೀಟರ್ ಗಾಡಿ ಬಂದಿರೋದು ಇಂಡಿಯಾದೊಳಗೆ. ಆ್ಯಂಡ್ ಮೋರ್ ಓವರ್ ಇದ್ರ ಕಾಸ್ಟ್ ಬಂದ್ಬಿಟ್ಟು ಆಗಿನ ಟೈಮಲ್ಲಿ 5,25,000 ಇತ್ತು. ಆ್ಯಂಡ್ ಇವಾಗ ಕೇಳಕ್ಕೆ ಹೋಗಬೇಡಿ, ಈ ಗಾಡಿ ಸಿಗಲ್ಲ. ಯಾರ ಹತ್ರನಾದ್ರೂ ಗಾಡಿ ಇದ್ದರೆ ದಯವಿಟ್ಟು ಗುಜರಿಗೆ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಎಷ್ಟೋ ಸೆನ್ಸರ್ ಗಾಡಿಗಳಿಗಿಂತ ಬೆಟರ್ ಈ ನಮ್ಮ ಗುಜರಿ ಗಾಡಿ. ಇದನ್ನು ರೆಡಿ ಮಾಡಿಸಿ ಓಡಿಸ್ತಾ ಇದ್ರೆ ಇಡೀ ನಿಮ್ಮ ಲೊಕ್ಯಾಲಿಟಿ ಪೂರ್ತಿ ನಿಮ್ಮ ಕಡೆಗೆ ನೋಡ್ತಾ ಇರ್ತಾರೆ. ಸೊ ರಿಯಾಕ್ಷನ್ಸ್ ಎಲ್ಲ ನಾವು ತೋರಿಸ್ತೀವಿ. ಆ್ಯಂಡ್ ಈ ಕ್ಲಾಸಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಕ್ಲಾಸಲ್ಲಿ ಏನೂ ಇರಲಿಲ್ಲ. ಸೊ ಎಲ್ಲ ವಾಲ್ಸ್ಗಳೆಲ್ಲ ಎಂಟಿ ಪೇಂಟ್ಸ್ ಇದ್ವು. ಸೊ ಹಾಗಾಗಿ ನಮ್ಮ ಸ್ಟೂಡೆಂಟ್ ಬಂದುಬಿಟ್ಟು ನಮ್ಮ ಕ್ಲಾಸ್ ಚೆನ್ನಾಗಿ ಕಾಣಬೇಕು ಅಂತಂದು ಹೇಳಿ ಮಂಡಲ ಆರ್ಟ್ ಎಲ್ಲ ಮಾಡಿದ್ದಾರೆ. ನಾನು ಈ ಕ್ಲಾಸಲ್ಲಿ ಒಂದೇ ಒಂದು ಥಿಂಗ್ ಕೂಡ ನಾನು ಯಾವುದು ಮಾಡಿರೋದಲ್ಲ. ಎಲ್ಲ ನನ್ನ ಸ್ಟೂಡೆಂಟ್ಸೇ ಅವರೇ ನಮ್ಮ ಕ್ಲಾಸ್ ಈ ಥರ ಕಾಣಬೇಕು ಚೆನ್ನಾಗಿರಲಿ ಅಂತಂದು ಹೇಳಿ ನನ್ನ ಹುಡುಗರೂ ಎಲ್ಲ ಸೇರ್ಕೊಂಡು ಈ ಥರ ಎಲ್ಲ ಆ್ಯಂಬಿಯನ್ಸ್ ಎಲ್ಲ ಅವರೇ ರೆಡಿ ಮಾಡಿರೋದು. ಸೊ ನಾನು ಯಾವತ್ತೂ ಯಾವುದಕ್ಕೂ ಯಾರಿಗೂ ಈ ಥರ ಮಾಡಬೇಕು ಅಂತ ಹೇಳಿಲ್ಲ. ಎಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಎಲ್ಲ ಮಾಡಿರೋದು. ಸೊ ಇವೆಲ್ಲ ನನ್ನ ಗಿಟಾರ್ ಕಲೆಕ್ಷನ್ಸು. ಆ್ಯಂಡ್ ದಿಸ್ ಈಸ್ ಲೈಕ್ ಡ್ರಮ್ಸ್. ಲೈಕ್ ನಾವು ಯಾವುದೇ ಇವೆಂಟಿಗೆ ಹೋದ್ರೂ ಇದೇ ಡ್ರಮ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಎವರ್ ಇನ್ಸ್ಟ್ರೂಮೆಂಟ್, ಕ್ಲಾಪ್ ಬಾಕ್ಸ್ ಅಂತ ಹೇಳ್ಬಿಟ್ಟು. ವೆನ್ ಐ ಹ್ಯಾಡ್ ನಥಿಂಗ್, ನನ್ನ ಹತ್ರ ₹1 ಕಾಸಿರಲಿಲ್ಲ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬನು ಅವನು EMI ಕಾರ್ಡ್ ಮೇಲೆ ನನಗೆ ಕೊಡಿಸ್ತಾನೆ, ತಿಂಗಳ ₹500 ಕಟ್ಕೊಂಡು ಹೋಗು ಅಂತಂದೇಳಿ. ಸೊ ಇದನ್ನು ತಗೊಂಡು ನಾನಾಗಲೇ 11 ಇಯರ್ಸ್ ಆಯಿತು. ಸೊ ಅವಾಗ ತಗೊಂಡಿದ್ದು ಅದನ್ನು, ಅವಾಗಲಿಂದನೂ ಅದನ್ನೇ ಮೇಂಟೈನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ದ ಸ್ಯಾಡ್ ಥಿಂಗ್ ಈಸ್ ಐ ಹ್ಯಾಡ್ ಅ ಕ್ಯಾಟ್, ಪರ್ಷಿಯನ್ ಕ್ಯಾಟ್. ಅದ್ರ ಹೆಸರು ಮಿಂಕಿ ಅಂತ ಇತ್ತು. ರೀಸೆಂಟಾಗಿ ಒಂದು 15 ಡೇಸ್ ಆಯಿತು ಅದು ನಾಯಿ ಕಚ್ಚಿ ಅದು ತೀರ್ಕೊಂಡ್ಬಿಡ್ತು. ಸೊ ಅದರದ್ದು ಪೋಸ್ಟರ್ ಇದು. ಈ ಗಾಡಿನ ಸ್ಟಾರ್ಟ್ ಮಾಡಬೇಕಾದಾಗ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಇಲ್ಲಿ ತೋರಿಸ್ತೀನಿ ಡ್ಯಾಶಲ್ಲಿ. ಇಗ್ನಿಷನ್ ಆನ್ ಆಗಿದ ತಕ್ಷಣವೇ ಇಲ್ಲೊಂದು ಕಾಯಿಲ್ ಕಾಣ್ತಿದೆಯಲ್ಲ, ಈ ಕಾಯಿಲು ಹೋಗಬೇಕು. ಈ ಥರ ಹೋದ್ಮೇಲೆ ಮಾತ್ರ ಇದನ್ನು ಶೆಲ್ಫ್ ಮಾಡಬೇಕು. ಆ ಕಾಯಿಲ್ ಇದ್ದಂಗೆ ಶೆಲ್ಫ್ ಮಾಡಿದ್ರೆ ಗಾಡಿ ಶಾರ್ಟ್ ಆಗುತ್ತೆ. ಸೊ ವೈರಿಂಗ್ ಎಲ್ಲ ಶಾರ್ಟ್ ಆಗುತ್ತೆ, ಅವೆಲ್ಲ ಆಗಬಾರ್ದು. ಸೊ ಕರೆಂಟ್ ಆ್ಯಕ್ಚುಯಲ್ ಆಗಿ ಸ್ಪಾರ್ಕ್ ಪ್ಲಗ್ ತನಕ ಹೋಗಬೇಕು ಅಂತಂದರೆ ಇದು ಕಾಯಿಲ್ ಆಫ್ ಆಗೋವರೆಗೂ ಕಾಯಬೇಕು. ಸೊ ವೈ ರಾಕ್ ಸ್ಟಾರ್? ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್, ಕುನ್ ಫಯ ಕುನ್ ಅಂತ ಒಂದು ಸಾಂಗ್ ಬರ್ತಿತ್ತು ಟಿವಿಯಲ್ಲಿ. ಸೊ ಕುನ್ ಫಯ ಕುನ್ ಸಾಂಗ್ ಸ್ಟಾರ್ಟ್ ಆದಾಗೆಲ್ಲ ನನಗೆ ಒಂದೇ ಒಂದು ಅನಿಸ್ತಿದ್ದೇನಂತಂದರೆ, ಆ ಸಾಂಗ್ ಸ್ಟಾರ್ಟ್ ಆದಾಗ ರಣಬೀರ್ ಕಪೂರ್ನ ಮನೆಯಿಂದ ಆಚೆಗೆ ಏನಕ್ಕೆ ಹಾಕಿದ್ರು. ಸೊ ಆ ಪರ್ಟಿಕ್ಯುಲರ್ಲಿ ಆ ಸೀನ್ನ ನಾನು ನೋಡಬೇಕಾಗಿತ್ತು. ಅದು ಏನಕ್ಕೆ ಹಂಗೆ ಹೊರಗಡೆ ಹಾಕಿದ್ರು ಅನ್ನೋದಕ್ಕೋಸ್ಕರ ನಾನು ₹80 ಕಲೆಕ್ಟ್ ಮಾಡ್ಕೊತೀನಿ. ₹80 ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಪುಷ್ಪಾಂಜಲಿ ಥಿಯೇಟರ್ಗೆ. ಪುಷ್ಪಾಂಜಲಿ ಥಿಯೇಟರಲ್ಲಿ ಫಸ್ಟ್ ಶೋ. ಸೊ ಈ ಮೂವಿ ರಿಲೀಸ್ ಆಗಿದ್ದು ಡೇಟ್ ಬಂದ್ಬಿಟ್ಟು 11/11/11. ಆ್ಯಂಡ್ ಫಸ್ಟ್ ಶೋ ಸ್ಟಾರ್ಟ್ ಆಗಿದ್ದು 11 o'clock 11 minutesಗೆ, ಎಕ್ಸಾಕ್ಟ್ಲಿ 11/11/11/11ಗೆ. ಸೊ ಆವತ್ತು ನಾನು ಹೋಗ್ಬಿಟ್ಟು ಮೂವಿ ನೋಡಿದ್ಮೇಲೆ ನನಗೆ ಅನಿಸಿದ್ದು ಒಂದೇ, ನಾನು ರಾಕ್ ಸ್ಟಾರ್ ಆಗಬೇಕು. ಸೊ ಅವತ್ತಿಂದ ರಾಕ್ ಸ್ಟಾರ್ ಆಗಬೇಕಂತ ಇನ್ಸ್ಪೈರ್ ಆದನು. ಇವತ್ತಿನವರೆಗೂ ಈ ಮೂವಿಯಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಸೊ ನನ್ನ ಹತ್ರ ಬರೋ ಪ್ರತಿಯೊಬ್ಬರೂ ಮ್ಯೂಸಿಕ್ ಒಳಗಡೆ ಯಾವ್ಯಾವ ಥರ ಇರಬೇಕು ಅಂತಂದು ಅವರೇ ಸೆಟ್ ಮಾಡ್ಕೋಬೇಕು. ನಾವು ಮ್ಯೂಸಿಕಲ್ಲಿ ಹಿಂಗೆ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಮಾಡಿಟ್ಟಿದ್ದೀನಿ. ಸೊ ನಾನೊಂಥರ ಹಳೇ ಏನ್ಷಿಯಂಟ್ದು ಆಮೇಲೆ ವಿಂಟೇಜ್ದು ಎಲ್ಲ ಕಲೆಕ್ಷನ್ಗಳು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಬಂದ್ಬಿಟ್ಟು ತುಂಬ ಓಲ್ಡ್ ಇದಿದ್ದಾವೆ. ಸೊ ಓಲ್ಡ್ ಕ್ಯಾಮ್ರಾಸ್ ಒಂದ್ಸರಿ ಇದ್ದಾವೆ ನನ್ನ ಹತ್ರ, ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಈ ಟಾಟಾ ಸುಮೋ ಒಳಗಡೆಗಿರೋದು 3 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್. ಸೊ ಈ ಥರ ಕಾಣಿಸುತ್ತೆ ಇದು. ಆ್ಯಂಡ್ ಇದು ಬಂದುಬಿಟ್ಟು ಬ್ರೇಕ್ ಸಿಲಿಂಡ್ರು, ಇದು ಕ್ಲಚ್ಚು.
ಆ್ಯಂಡ್ ರೇಡಿಯೇಟರು, ಆಯಿಲು, ಸ್ಟೀರಿಂಗ್ ಆಯಿಲು, ಆಮೇಲೆ ಡೀಸಲ್ದು, ಇದು ಡೀಸೆಲ್ ಪೈಪು ಆ್ಯಂಡ್ ಇದರೊಳಗಡೆ 2 ಡೀಸೆಲ್ ಫಿಲ್ಟ್ರ್ ಬರ್ತದೆ. ಎಲ್ಲ ಗಾಡಿಯಲ್ಲೂ 1 ಡೀಸೆಲ್ ಫಿಲ್ಟ್ರ್ ಇದ್ದರೆ ಇದರಲ್ಲಿ 2 ಡೀಸೆಲ್ ಫಿಲ್ಟ್ರ್ ಇದ್ದಾವೆ. ಆ್ಯಂಡ್ 51 to 63 ಹಾರ್ಸ್ ಪವರ್ ಇದೆ ಈ ಗಾಡಿಗೆ. ಆ್ಯಂಡ್ ನೀವು ನೋಡಿರೋಕ್ಕಿಲ್ಲ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಡಿರೈವ್ಡ್ ಫ್ರಮ್ 407 ಟ್ರಕ್ ಇಂಜಿನಿಂದ ಡಿರೈವ್ ಆಗಿರೋ ಇಂಜಿನ್ ಇದು. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಯಾವ ಗಾಡಿಯಲ್ಲಿ ಕೂಡ ಟ್ರಕ್ ಇಂಜಿನ್ ಯೂಸ್ ಮಾಡಿಲ್ಲ ಟಾಟಾ ಸುಮೋದಲ್ಲಿ ಬಿಟ್ಟರೆ. ಸೊ ಟಾಟಾ ಸುಮೋದಲ್ಲಿ ಮಾತ್ರ ಟ್ರಕ್ ಇಂಜಿನ್ನ ನೋಡೋಕೆ ನಿಮಗೆ ಸಿಗ್ತದೆ, ಬೇರೆ ಯಾವ ಗಾಡಿಯಲ್ಲೂ ನಿಮ್ಗೆ ಟ್ರಕ್ ಇಂಜಿನ್ ನೋಡೋಕೆ ಸಿಗಲ್ಲ. ದ್ಯಾಟ್ಸ್ ವೈ ದೇ ಹ್ಯಾವ್ ಕೆಪ್ಟ್ ಹಿಯರ್ 3 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್. ಕ್ಯಾಮ್ರಾಸ್ ತೋರ್ಸೋಕ್ಕಿಂತ ಮುಂಚೆ ನನ್ನನ್ನು ತುಂಬ ಕಡೆಗೆ ಗೆಸ್ಟ್ ಆಫ್ ಹಾನರ್ ಅಂತ ಕರೆದಿದ್ದಾರೆ. ಆ್ಯಂಡ್ ಲೈಕ್ ನಾನು ಆ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡಿದಾಗ ತುಂಬಾ ಖುಷಿಯಾಗಿದೆ. ಭಾಳ ಕಡೆಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ಸೊ ಇವೆಲ್ಲ ಬಂದ್ಬಿಟ್ಟು ನಾನು ಹೋಗಿ ಅಟೆಂಡ್ ಮಾಡಿರೋ ಶೋಸ್ಗಳು. ಸೊ ಎಲ್ಲ ಕಡೆಯಿಂದನೂ ನನಗೆ ಮೆಡಲ್ಸ್ಗಳು ಆಮೇಲೆ ಇದೆಲ್ಲ ಸಿಕ್ಕಿದ್ದಾವೆ. ಸೊ ದಿಸ್ ಈಸ್ ಮೈ ಗಾಡೆಸ್ ತುಳಜಾ ಭವಾನಿ. ಆ್ಯಂಡ್ ಆಬ್ವಿಯಸ್ಲಿ ನಾನು ಸರಸ್ವತಿ ಪುತ್ರ. ಸೊ ಸರಸ್ವತಿ ದೇವಿನ ಯಾವಾಗಲೂ ಪೂಜೆ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ ಟು ಮೈ ಕಲೆಕ್ಷನ್ಸ್. ಸೊ ಇವೆಲ್ಲ ಹಳೆಯ ಕ್ಯಾಮ್ರಾಸ್ಗಳು, ನೀವು ಲೈಫಲ್ಲೇ ನೋಡಿರೋಕ್ಕಿಲ್ಲ. ಸೊ ಇದು ಬಂದ್ಬಿಟ್ಟು 80s ಜಮಾನದ್ದು ಇರಬಹುದು, ಇದು ಗೊತ್ತಿಲ್ಲ. ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು, ಇದು ನಮ್ಮ ಪಪ್ಪಂದು. ಸೊ ಅವರು 1973 ಒಳಗಡೆ ತಗೊಂಡಿದ್ದು ಇದನ್ನು. ಸೊ ಅದನ್ನು ಇನ್ನೂ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ಸ್ಟಿಲ್ ಇನ್ ವರ್ಕಿಂಗ್ ಕಂಡೀಷನ್. ಶೆಲ್ ಹಾಕಿದ್ರೆ ವರ್ಕ್ ಆಗುತ್ತೆ. ಸೊ ಇದನ್ನು ಹೇಗೆ ಓಪನ್ ಮಾಡಬೇಕು, ಆವಾಗಿನ ಥರ ಇದಕ್ಕೆ ಎಲ್ಲ ಮೆಮೊರಿ ಕಾರ್ಡ್ಸ್ ಎಲ್ಲ ಇರ್ತಿರ್ಲಿಲ್ಲ. ಈ ಥರ ಇದನ್ನು ಎತ್ತಿ ಇದನ್ನು ಓಪನ್ ಮಾಡಿ ಇಲ್ಲಿ ರೀಲ್ ಹಾಕಬೇಕಾಗಿತ್ತು. ಇಲ್ಲಿ ರೀಲ್ ಹಾಕ್ಬಿಟ್ಟು ಇಲ್ಲಿ ಎಳೆದು ಇದಕ್ಕೆ ಸ್ಟಿಕ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ಮತ್ತೆ ಒಳಗಡೆ ಈಗ ಹಾಕಿ ತಿರುಗಿಸ್ಬೇಕು. ಅದಾದಮೇಲೆ ನೀವು ಒಂದ್ಸರಿ ಹಿಂಗೆ ಫೋಟೋ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಫೋಟೋಗೆ ಹೋಗ್ಬೇಕು ಅಂತಂದರೆ ಯು ಶುಡ್ ಈ ಥರ ಇದನ್ನು ತಿರುಗಿಸಿ ಮತ್ತೆ ಹಿಂಗೆ ಕ್ಲಿಕ್ ಮಾಡಬೇಕು, ಮತ್ತೆ ಹಿಂಗೆ ತಿರುಗಿಸ್ಬೇಕು, ಮತ್ತೆ ಹಿಂಗೆ ಕ್ಲಿಕ್ ಮಾಡಬೇಕು, ಮತ್ತೆ ಹಿಂಗೆ ತಿರುಗಿಸ್ಬೇಕು. ಸೌಂಡ್ ಕೇಳಿಸ್ತಾ ಆಯ್ತಾ? ಸೊ ಇದೇ ಥರ ಈ ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ದಿದ್ದು. ಗಾಡಿದು ಮೇನ್ ಪರ್ಪಸ್ ಬಂದ್ಬಿಟ್ಟು ಅಡ್ವೆಂಚರಿಗೋಸ್ಕರ ಅಂತಲೇ ರೆಡಿ ಮಾಡ್ಸಿರೋದು. ಶಬಾಷ್ ನೋಡಿ, ಲೈವ್ ಅಲ್ಲೇ ನೋಡ್ರಿ, ಇಲ್ಲಿ ರಿವ್ಯೂ ಮಾಡ್ತಾ ಇದೀವಿ, ಲೈವ್ ಅಲ್ಲೇ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಹೊಡೆದಾಡ್ರಿ ಇವಾಗ ಯಾರ್ಯಾರು ಅಂತ, ಯಾರು ಅಡ್ಡ ಬಂದ್ರು, ಯಾರು ಸೆಕೆಂಡ್ ಬಂದ್ರು. ಗಾಯ್ಸ್ ಪ್ಲೀಸ್ ಗಾಡಿ ಓಡಿಸ್ಬೇಕಾದ್ರೆ ರೂಲ್ಸ್ ಫಾಲೋ ಮಾಡ್ರಿ. ಇಬ್ರು ಹೆಲ್ಮೆಟ್ ಹಾಕಿಲ್ಲ. ಆ್ಯಂಡ್ ಆಟೋದೊಂದು ತಪ್ಪಿದೆ, ಆಟೋದೊಂದು ಇಂಡಿಕೇಟರ್ ಹಾಕ್ಲಿಲ್ಲಂಗೆ ತಿರುಗಿಸ್ತಾರೆ. ಆಟೋದವರಿಗೆ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದರೆ, ನಿಮಗೆ ಬಾಡಿಗೆ ಸಿಕ್ಕ ತಕ್ಷಣವೇ ಗಾಡಿ ಹಿಂದೆ ಇರ್ತಾರೆ ಮುಂದೆ ಇರ್ತಾರೆ, ಸಡನ್ನಾಗಿ ಗಾಡಿ ಬ್ರೇಕ್ ಹಾಕ್ಬೇಡ್ರಿ, ಬೇಗ ತಿರುಗಿಸ್ಬೇಡ್ರಿ. ಆ್ಯಂಡ್ ಮೋರ್ ಓವರ್ ಆಕ್ಸಿಡೆಂಟ್ಗಳು ಹೇಳ್ತಾ ಇದ್ದೀನಲ್ಲ ಭಾಳ ಆಗ್ತಾ ಇದ್ದಾವೆ. ಇವನ್ನೆಲ್ಲ ತಪ್ಪಿಸ್ರಿ. ಇಂಡಿಕೇಟರ್ಸ್ ಯೂಸ್ ಮಾಡಿರಿ. ಕಂಪನಿ ಕಡೆಯಿಂದ ಇಂಡಿಕೇಟರ್ಸ್ ಏನು ಕೊಟ್ಟಿರ್ತಾರೆ ಹೇಳ್ರಿ. ನೀವು ಈ ಕಡೆ ಹೋಗ್ತಾ ಇದ್ರಿ ಈ ಕಡೆಗೆ ನೋಟಿಫೈ ಮಾಡಿರಿ, ಈ ಕಡೆ ಹೋಗ್ತಿದ್ರೆ ಈ ಕಡೆ ನೋಟಿಫೈ ಮಾಡಿರಿ. ದೊಡ್ಡದಾಗಿ ಹೇಳ್ಬಿಡ್ತೀರಾ ಫ್ರೀ ಲೆಫ್ಟು ನಾನು ಹೆಂಗೆ ಬೇಕಾದ್ರೂ ಹೋಗ್ತೀನಿ ಅಂತಂದೇಳಿ. ಫ್ರೀ ಲೆಫ್ಟಲ್ಲಿದ್ದರೂ ಕೂಡ ಇಂಡಿಕೇಟರ್ ಹಾಕ್ರಿ, ನಿಮ್ದೇನು ಗಂಟು ಹೋಗಲ್ಲ. ಅವ್ರು ಅಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಗಾಡಿಗೆ ಇಂಡಿಕೇಟರ್ ಕೊಡ್ತಾ ಇದ್ದಾರೆ ಅಂತಂದರೆ ಏನು ಪ್ರಯೋಜನ? ನೀವು ಫ್ರೀ ಲೆಫ್ಟ್ ಐತಿ ಅಂತ ಹಿಂಗೆ ತಗೊಂತೀರಿ, ಹಿಂದ್ಗಡೆ ಬರ್ತಿದ್ದವ್ರು ಏನು ಮಾಡ್ತಾರೆ? ದೊಡ್ಡದಾಗಿ ಆಮೇಲೆ ರೂಲ್ಸ್ ಮಾತಾಡ್ತೀರಿ, ನನ್ನ ಲೆಫ್ಟಲ್ಲಿ ನಾನಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತೀರಿ. ಅದು ಬಿಡ್ರಿ ಪ್ಲೀಸ್. ವಿಯರ್ ಹೆಲ್ಮೆಟ್ ಹಾಕೊಳ್ರಿ. ಸದ್ಯ ಯಾರಿಗೂ ಏನಾಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಓಕೆ. ಆಮೇಲೆ ಸರ್ ಹೆಲ್ಮೆಟ್ ಹಾಕಿದೀವಿ ಅಂತ ಹಿಂಗೆ 3 ಜನ ಹೋಗ್ಬೇಡ್ರಿ, ಇಬ್ಬರೇ ಹೋಗ್ರಿ ಆಯಿತಾ? ಪಿಲಿಯನ್ನಲ್ಲಿರೋನಿಗೂ ಕಷ್ಟ ಇರ್ತದೆ. ನಮ್ಮ ದಾವಣಗೆರೆಯಲ್ಲಿ ಇನ್ನೂ ಪಿಲಿಯನ್ ಅವರು ಹೆಲ್ಮೆಟ್ ಹಾಕ್ಬೇಕಂತ ರೂಲ್ಸ್ ಬಂದಿಲ್ಲ. ಬಂದರೆ ಮಾತ್ರ ತುಂಬ ಕಠಿಣವಾಗಿರ್ತದೆ. ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ಸ್ ಫಾರ್ ಲೈಕ್ ಇದು ದಾವಣಗೆರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಕಡೆಗೆ CC ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ದಾವೆ. ಆ್ಯಂಡ್ ಎಲ್ಲರದ್ದು ಚಲಾನ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಇವಾಗ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಕಡೆಗೆ ಸಿಗ್ನಲ್ ಜಂಪ್ ಮಾಡಿದ್ದಾರೆ, ಎಷ್ಟೆಷ್ಟು ಕಡೆಗೆ ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಾವಣಗೆರೆ ಟ್ರಾಫಿಕ್ ಪೊಲೀಸ್. ಎಲ್ಲ ಕಡೆಗೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಓಕೆ, ವಿಲ್ ಕಮ್ ಬ್ಯಾಕ್ ಟು ಅಡ್ವೆಂಚರ್. ಆ್ಯಂಡ್ ಯು ಆಲ್ ನೋ ಗೋಲ್ಡನ್ ಸ್ಟಾರ್ ಗಣೇಶ್, ರೈಟ್? ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನಾನು ತುಂಬ ಲವ್ ಮಾಡ್ತಿದ್ದೆ ಆಗಿನ ಟೈಮಲ್ಲಿ. ಸೊ ಅವಾಗ ಅರಮನೆ ಅಂತ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿತ್ತು. ಸೊ ಅವ್ರು ಲವ್ ಮಾಡ್ತಿದ್ದಿದ್ದು ಹುಡುಗಿ ಒಬ್ಬ ಹುಡುಗನ್ನ ಮದುವೆ ಆಗ್ತಾಳೆ. ಸೊ ಆ ಮದುವೆದ ಕಾರ್ಯಕ್ರಮನ ಫೋಟೋಗ್ರಫಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಫೋಟೋ ಕ್ಯಾಮ್ರಾ ಹಿಡ್ಕೊಂಡಿರ್ತಾರಲ್ಲ, ಆ ಕ್ಯಾಮ್ರಾ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೊ ದಿಸ್ ಈಸ್ ದ್ಯಾಟ್ ಕ್ಯಾಮ್ರಾ.
ನಾನು ಹಠ ಮಾಡಿ ಕೊಡಿಸ್ಕೊಂಡಿದ್ದೆ ಈ ಕ್ಯಾಮ್ರಾನ ಆಗಿನ ಟೈಮಲ್ಲಿ. ಸೊ ಈ ಥರ ಇದೆ ಇದು ಕ್ಯಾಮ್ರಾ. ಆ್ಯಂಡ್ ಲೈಕ್ ವಿ ಹ್ಯಾವ್ ಅ ಜೈರೋಸ್ಕೋಪ್ ಓವರ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಎದುರುಗಡೆ ಏನೇ ಇದ್ರೂ ಕಾಣಿಸುತ್ತೆ. ಈ ಥರ ಇಲ್ಲೆಲ್ಲ ಕಾಣಿಸುತ್ತೆ. ನೀವು ಯಾವ ಥರ ಕ್ಯಾಮ್ರಾ ಬೆಂಡ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ತೋರಿಸುತ್ತೆ. ಇದು ಆ್ಯಕ್ಚುಲಿ ಆ್ಯಂಗಲ್ಗೋಸ್ಕರ ಅಂತ ಕೊಟ್ಟಿದ್ರು ಅವಾಗ, ಎಕ್ಸಾಕ್ಟ್ ಆ್ಯಂಗಲ್ ಎಷ್ಟರಲ್ಲಿ ಹಿಡ್ಕೋಬೇಕು ಅಂತ ನೋಡೋದಕ್ಕೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇಲ್ಲಿ ಓಪನ್ ಇದೆ, ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೇಮ್ ಥಿಂಗ್ ಐ ಹ್ಯಾವ್ ಟೋಲ್ಡ್. ಇಲ್ಲಿ ರೀಲ್ ಹಾಕಬೇಕು, ಇಲ್ಲಿ ಎಳಿಬೇಕು, ಇಲ್ಲಿ ಎಳೆದ್ಬಿಟ್ಟು ಆನ್ ಮಾಡಿದ ತಕ್ಷಣವೇ ಇದು ಫ್ಲ್ಯಾಶರು ಇದೆ, ಎಕ್ಸ್ಟ್ರಾ ಬರುತ್ತೆ ಆ್ಯಕ್ಚುಯಲ್ ಆಗಿ ಫ್ಲ್ಯಾಶರು. ಇದನ್ನು ಈಗ ಓಪನ್ ಮಾಡ್ಬೋದು. ನಿಮಗೆ ಫ್ಲ್ಯಾಶಿಂದ ಅವಶ್ಯಕತೆ ಇಲ್ಲ ಅಂತಂದರೆ ಇದನ್ನು ಈ ಥರ ಬಿಚ್ಚಿ ಈ ಕ್ಯಾಮ್ರಾನ ಹಿಂಗೆ ಸಪ್ರೇಟ್ ಮಾಡ್ಕೋಬೋದು. ಇದು ಸಪ್ರೇಟ್ ಆಗುತ್ತೆ ಈ ಕ್ಯಾಮ್ರಾದಿಂದ. ಆ್ಯಂಡ್ ದಿಸ್ ವಿಲ್ ಬಿಕಮ್ ವೆರಿ ಸಿಂಪಲ್. ಸೊ ನನಗೆ ಈ ಪೋಸ್ಚರ್ ಇರೋದೇ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ಈ ಪೂರ್ತಿ ಸೆಟ್ನ ನಾನು ಹಠ ಮಾಡಿ ನಮ್ಮ ಪ್ಯಾರೆಂಟ್ಸ್ ಹತ್ರ ಕೊಡಿಸ್ಕೊಂಡಿದ್ದೆ. ಸೊ ಅಡ್ವೆಂಚರ್ಗೋಸ್ಕರ ಅಂತಲೇ ಮಾಡಿಸಿರೋದು. ಈ ಗಾಡಿಗೆ ಬಂದ್ಬಿಟ್ಟು ರಿಯರ್ ವೀಲ್ ಡ್ರೈವ್ ಇದೆ. ಸೊ ಹಿಂದ್ಗಡೆ ಎರಡು ವೀಲಿಗೆ ಮಾತ್ರ ಪವರ್ ಇರೋದು. ಸೊ ಫ್ರಂಟು ಪವರ್ ಇಲ್ಲ, ಹಿಂದ್ಗಡೆ ವೀಲಿಗೆ ಮಾತ್ರ. ಸೊ ನೀವು ಥಾರಲ್ಲಿ ನೋಡಿದ್ದೀರಿ ರಿಯರ್ ವೀಲ್ ಡ್ರೈವ್ ಅಂತಂದು ಹೇಳ್ಬಿಟ್ಟು, ಅದೇ ಥರನೇ ಇದು ರಿಯರ್ ವೀಲ್ ಡ್ರೈವೇ. ಎಂಥ ಮೌಂಟೇನ್ ಆಗಲಿ, ಎಂಥ ಟೆರೈನ್ ಆಗಲಿ, ಏನಾರ ಆಗಲಿ ಎಲ್ಲ ಕಡೆಗೂ ಹೋಗಿ ಬರೋವಂಥ ಗಾಡಿ ಅಂತಂದರೆ ಇದು ದ ಲೆಜೆಂಡರಿ ವೆಹಿಕಲ್, ದ OG, ದ ರಿಯಲ್ OG. ಓಕೆ, ಒಳಗಡೆ ತೋರಿಸ್ತೀನಿ. ಸೊ ಆ್ಯಕ್ಚುಯಲ್ ಆಗಿ ಇದು 10 ಸೀಟರ್ ಗಾಡಿ. ಇಲ್ಲಿ ಬಂದ್ಬಿಟ್ಟು ಲಾಂಗ್ ಸೀಟ್ ಬರ್ತಾ ಇತ್ತು, ಇಲ್ಲಿವರೆಗೂ ಸೀಟ್ ಇರ್ತಾ ಇತ್ತು. ಸೊ ಈ ಸೀಟ್ನ ನಾನು ಇಲ್ಲಿಂದ ರಿಮೂವ್ ಮಾಡಿಸ್ಬಿಟ್ಟು ಇಲ್ಲಿ ಸಿಂಗಲ್ ಸೀಟ್ ಹಾಕ್ಸಿದ್ದೀನಿ. ಇಲ್ಲಿ ಸಿಂಗಲ್ ಸೀಟ್ ಹಾಕ್ಸಿದ್ದೀನಿ. ಆ್ಯಂಡ್ ಮೋರ್ ಓವರ್ ಆ ಕಡೆ ಇದು ನಾರ್ಮಲ್ ಸೀಟೇ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ ಇದು ಈ ಸೀಟ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಈ ಸೀಟು ಇಲ್ಲಿ ಫ್ರಂಟಲ್ಲಿ ಇದ್ದಿದ್ದು ಸೀಟ್ ಇದು ಇಷ್ಟಾಗಲ್ಲ. ಸೊ ಇಲ್ಲಿ ಹಿಂದ್ಗಡೆ ಈ ಸೀಟು ಇಲ್ಲಿ ಈ ಥರ ಅಡ್ಡ ಸೀಟ್ ಬರುತ್ತೆ. ಸೊ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಸಿಂಗಲ್ ಸೀಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಬಿಕಾಸ್ ಲೈಕ್ ಪ್ರಾಪರ್ ಲೆಗ್ ಸ್ಪೇಸ್ ಬೇಕು ಎಲ್ಲರಿಗೂ ಅಂತಂದು ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನೋಡಿದ್ರಿ. ಆ್ಯಂಡ್ ಲೈಕ್ ವಿ ಹ್ಯಾವ್ ಅ ಸ್ಮಾಲ್ ಚಾಯ್ ಅಡ್ಡ. ಸೊ ಚಾಯ್ ಅಡ್ಡ ನೇಮ್ ಬಂದ್ಬಿಟ್ಟು ಬ್ಯೂಟಿಫುಲ್ ಬ್ಲೆಂಡ್ಸ್ ಕೆಫೆ ಅಂತಂದು ಹೇಳ್ಬಿಟ್ಟು. ಸೊ ನಮ್ಮ ಹರೀಶ್ ಮಂಡಕಿ ಅವರು, ನಮ್ಮ ಆತ್ಮೀಯರಾದ ನಮ್ಮ ಹರೀಶ್ ಮಂಡಕಿ ಅವ್ರದ್ದು ಈ ಶಾಪು. ಸೊ ಬನ್ನಿರಿ, ನಮಗೂ ಇಲ್ಲಿ ಬಂದು ಸ್ವಲ್ಪ ಪ್ರಮೋಟ್ ಮಾಡಿರಿ. ಇಲ್ಲಿ ದೀಸ್ ಆಲ್ ನಮ್ಮ ಹತ್ರ ಸಿಗೋ ಎಲ್ಲ ಐಟಮ್ಸಿಂದು ಇಲ್ಲಿ ನಾವು ಬೋರ್ಡಲ್ಲಿ ಹಾಕಿದ್ದೀವಿ. ಸೊ ಟೀ ಸಿಗುತ್ತೆ, ಕಾಫಿ ಸಿಗುತ್ತೆ, ಆಮೇಲೆ ಫಿಲ್ಟರ್ ಕಾಫಿ ಸಿಗುತ್ತೆ, ಕೋಲ್ಡ್ ಕಾಫಿ ಸಿಗುತ್ತೆ, ಗ್ರೀನ್ ಟೀ, ಲೆಮನ್ ಟೀ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಹಿಯರ್. ಸೊ ಬನ್ನಿ, ನಮ್ಮ ಒಂದು ಚಿಕ್ಕ ಪ್ರಯತ್ನನ ನಿಮ್ಮ ಕಡೆಯಿಂದ ಒಂದು ಚೂರು ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಪ್ ಬಗ್ಗೆ ಚಿಕ್ಕದಾಗಿ ಶಾಪ್ ಸ್ಟಾರ್ಟ್ ಮಾಡಿದ್ದೀನಿ. ದೊಡ್ಡದಾಗಿ ಬಿಸ್ನೆಸ್ ಬೆಳೆಸ್ಬೇಕಂತ ಆಸೆ ಇದೆ. BBC ಅಂತಂದೇಳಿ ಸೆಲೆಕ್ಟ್ ಮಾಡಿರುವಂಥ ನೇಮ್, ಬ್ಯೂಟಿಫುಲ್ ಬ್ಲೆಂಡ್ಸ್ ಕೆಫೆ ಅಂತಂದೇಳಿ. ಈಗ ಸದ್ಯಕ್ಕೆ ಇದು ಓಪನ್ ಆಗಿ ಜಸ್ಟ್ 10 ಡೇಸ್ ಆಗಿದೆ. ನೆಕ್ಸ್ಟ್ ಮಂತಿಂದ ಇನ್ನು ಫುಡ್ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಸ್ನ್ಯಾಕ್ಸಲ್ಲಿ ಸಮೋಸ ಆಗಿರಲಿ, ರೋಲ್ಸ್ ಆಗಿರಲಿ, ಮತ್ತು ವೆಜ್ ಪಪ್ಸ್ ಆಗಿರಲಿ, ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಈಗ ಸದ್ಯಕ್ಕೆ ಈ ಮಂತ್ ಮಾತ್ರ ನಿಮಗೆ ಟೀ, ಸ್ಪೆಷಲ್ ಟೀ, ಕಾಫಿ, ಆಮೇಲೆ ಕೋಲ್ಡ್ ಕಾಫಿ, ಕೋಲ್ಡ್ ಹಾರ್ಲಿಕ್ಸ್ ಇಷ್ಟು ಅವೈಲೇಬಲ್ ಇದೆ. ಗಾಡಿ ಬಗ್ಗೆ ಅದೊಂಥರ ಕ್ರೇಜಿ. ಅದಕ್ಕೆ ಎಷ್ಟು ಏನದು ಪ್ರೀತಿ ಕೊಟ್ಟು ಅದನ್ನು ಏನು ರೆಡಿ ಮಾಡಿಸಿದ್ದೀವಿ ಅಂತಂದರೆ ನಮ್ಮ ಬ್ಯಾಂಡಿಗೆ ಅಷ್ಟೇ ಗೊತ್ತಿರೋದು. ಊಟ ಇಲ್ದಂಗೆ, ನೀರು ಇಲ್ದಂಗೆ, ಇದು ಕಲರ್ಗಳನ್ನಾಗಿರಲಿ, ಸೆಟ್ ಆಗಿರಲಿ, ಪೂರಾ ಆ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಸಮೇತ ಮಳೆಯಲ್ಲಿ ನೆಂದು ಅದು ನೀಟಾಗಿ ಗಾಡಿನ ಒರೆಸಿ ಅದು ಸ್ಟಿಕ್ಕರಿಂಗ್ ಸಮೇತ ಮಾಡಿಸಿರೋದು. ಟೈರಿಗೋಸ್ಕರ ಎಷ್ಟು ಕಾದಿದ್ದೀವಿ, ಅದೊಂಥರ ನೆಕ್ಸ್ಟ್ ಲೆವೆಲ್ ಅದು. ಸೊ ಕ್ರೇಜಿ ಫೀಲಿಂಗ್ ಹೇಳ್ಬೇಕಂತಂದರೆ ನಾನು ಲಿಟ್ರಲಿ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಮೈ ಫೆಲೋ ಮೆಂಬರ್ಸ್. ಸೊ ಏನೇನು ಅಂತಂದರೆ ನನ್ನ ಜೊತೆಗಿದ್ದಿದ್ದು ಪ್ರತಿಯೊಬ್ಬರೂ ಕೂಡ, ನಾನೇ ಅಂತಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾನಾಗಿರ್ಬೋದು, ಬಟ್ ನನ್ನ ಜೊತೆಗೆ ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಭಾಳ ಜನನೇ ಇದ್ದಾರೆ. ಬಿಕಾಸ್ ಗಾಡಿ ನಂದು ಅನ್ನೋದಕ್ಕಿಂತ ನಮ್ಮ ಗಾಡಿ ಅಂತಂದು ಹೇಳ್ಬಿಟ್ಟು ನನ್ನ ಫ್ರೆಂಡ್ಸು, ನನ್ನ ಜೊತೆಗಿದ್ದವರು ಪ್ರತಿಯೊಬ್ಬರೂ ನನ್ನ ಜೊತೆಗೆ ಓಡಾಡಿ ಎಲ್ಲ ಕಡೆಗೆ ತಿರುಗಾಡಿ
ಒಂದೊಂದು ಚಿಕ್ಕ ಪುಟ್ಟ ಸ್ಕ್ರೂ ಬೇಕಿದ್ರು, ಒಂದು ನಟ್ ಬೇಕಿದ್ರು ಒಂದು 10 ಸರಿ ಓಡಾಡಿ ನನಗೆಲ್ಲ ತೊಗೊಂಬಂದೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಆ್ಯಂಡ್ ಮೋರ್ ಓವರ್ ಇವ್ರು ಹೇಳ್ದಂಗೆ ಟೈರಿಗೆ ಮಾತ್ರ ನಿಜವಾಗ್ಲೂ ಕಾದಿದ್ದೀವಿ ಅಂತ ತುಂಬ ವೆಯ್ಟ್ ಮಾಡಿದ್ವಿ ಟೈರ್ಗೋಸ್ಕರ. ಸೊ ಇನ್ನೊಂದು ಹೇಳೋದು ಒಂದೇ, ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಕಡಿಮೆ ಮಾಡಿ. ನಿಮಗೆ ಏನೇ ತೊಗೋಬೇಕು ಅಂತಂದರೆ ಡೈರೆಕ್ಟಾಗಿ ಹೋಗಿ ಲೈವಲ್ಲಿ ಹೋಗಿ ತೊಗೊಂಡು ಬನ್ನಿ. ಆ್ಯಕ್ಚುಲಿ ನಾನು ಅನುಭವಿಸಿದ್ದೇನು ಅಂತಂದರೆ ಟೈರಿಗೆ ದುಡ್ಡು ಹಾಕ್ಬಿಟ್ಟಿದ್ದೆ ಆಲ್ರೆಡಿ, ಟೈರ್ ಬರಲಿಲ್ಲ. ಅಪ್ ಟು 15 days ಲೈಕ್ ಐ ಟ್ರೈಡ್ ಟು ಕಾಲ್ ದೆಮ್. ತುಂಬ ಕಾಲ್ ಮಾಡಿ ಲಾಸ್ಟಿಗೆ ಫೈನಲ್ಲಾಗಿ ಒಂದು 20 days ವೇಟ್ ಮಾಡಿದ ಮೇಲೆ ನನಗೆ ಟೈರ್ ಬಂದಿರೋದು. ಸೊ ಅಲ್ಲಿವರೆಗೂ ನನಗೆ ನಿಜವಾಗ್ಲೂ ಅಷ್ಟೊಂದು ಅಮೌಂಟ್ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಏನಾದ್ರು ಸ್ಕ್ಯಾಮ್ ಆಗಿಬಿಡುತ್ತಾ ಅಂತ ತುಂಬ ಹೆದರ್ಕೊಂಡಿದ್ದೆ ನಾನು. ಸೊ ಬಟ್ ಥ್ಯಾಂಕ್ ಗಾಡ್ ಬಂತು ನನಗೆ ಟೈರು, ಬಟ್ ತುಂಬ ಲೇಟಾಗಿ ಬಂತು. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ಏನೇ ಇದ್ರೂ ಜೆನ್ಯೂನಾಗಿ ಮುಂದೆ ಹೋಗಿ ನೋಡಿ ತಗೊಳ್ರಿ, ಇಲ್ಲ ಅಂತಂದರೆ ಈ ಥರ ಡಿಲೇ ಆಗುತ್ತೆ ನಿಮ್ಮ ಲೈಫಲ್ಲಿ ಕೂಡ. ಸೊ ಯಾವುದೇ ಇದರಲ್ಲೂ ಬ್ಲೈಂಡಾಗಿ ನಂಬಿ ಯಾರ ಮೇಲೂ ದುಡ್ಡು ಹಾಕಬೇಡ್ರಿ, ಏನೂ ಮಾಡಬೇಡ್ರಿ. ನೀವು ಕಾಲ್ ಮಾಡಿದ ತಕ್ಷಣವೇ ಹೇಳ್ತೈತೆ ಆನ್ಲೈನ್ ಫ್ರಾಡ್ಸ್ ಎಲ್ಲ ನಡೀತಾ ಇದೆ ಹಂಗೆ ಹಿಂಗೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಇದೇ ಥರನೇ ಫ್ರಾಡ್ ಆಗಬಾರ್ದು ಅಂತಂದರೆ ದಯವಿಟ್ಟು ನಿಮಗೇನೇ ತೊಗೊಳೋದಿದ್ರೆ ಡೈರೆಕ್ಟಾಗಿ ಹೋಗಿ ಮುಂದ್ಗಡೆ ಲೈವಲ್ಲಿ ನೋಡಿ ತೊಗೊಂಡು ಬನ್ನಿ, ಆಯಿತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ದಾವಣಗೆರೆಯಲ್ಲಿ ಈ ಥರ ಬಾಟ್ಲು ನೋಡಿರ್ತೀರ, ಮೆಡಿಕಾ. ಸೊ ಇದ್ರ ಓನರ್ ತೋರಿಸ್ತೀನಿ ತಡೆಯಿದೆ ನಿಮಗೆ. ಆನ್ ದಿ ವೇ ದ ರಿಯಲ್ ಓಜಿ ಅಲ್ಲ, ಅದು ಓಜಿ, ಇದು ರಿಯಲ್ ಓಜಿ. ಅದು ಕೂಡ 20 ವರ್ಷದ ಕಾರು, ನೀವು ನಂಬಲ್ಲ. ದೂರದಲ್ಲಿ ಕಾಣ್ತಿದೆ ನೋಡಿ ಅಲ್ಲಿ. ಅದು ಸ್ವಿಫ್ಟು VDI, ಇದು ಟಾಟಾ ಸುಮೋ. ಸೊ ಅಲ್ಲಿ ಬರ್ತಾ ಇರೋನು ಒಬ್ಬ ಓಜಿ ಗಾಯ್. ಆ ಓಜಿ ಯಾರಪ್ಪ ಅಂದರೆ, ಸೊ ತೋರಿಸ್ತೀನಿ ತಡಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಹೀ ಈಸ್ ಫ್ರಮ್ ಚಂಡೀಗಢ. ಸೊ ದಾವಣಗೆರೆ ಇಂಜಿನಿಯರಿಂಗ್ ಮಾಡೋಕ್ಕಂತ ಬಂದಿದ್ದ. ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದು ದಾವಣಗೆರೆಯಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ದಾವಣಗೆರೆ ಬಿಟ್ಟು ಹೋಗೋಕೆ ಅವನಿಗೆ ಇಷ್ಟ ಇಲ್ಲ. ಆ್ಯಂಡ್ ಹೀ ಕೇಮ್ ಅಪ್ ವಿತ್ ಐಡಿಯಾ. ಅದೇನು ಅಂತಂದರೆ ಬರೋ ಜನಕ್ಕೆ ಒಳ್ಳೆ ನೀರು ಕೊಡಬೇಕು ಅನ್ನೋದು. ಸೊ ದಾವಣಗೆರೆಯ ಫಸ್ಟ್ ಕಾಪರ್ ವಾಟರ್ ಬಂದ್ಬಿಟ್ಟು ಮೆಡಿಕಾ ಅಂತಂದು ಹೇಳ್ಬಿಟ್ಟು. ಸೊ ಈ ಮೆಡಿಕಾ ಅನ್ನೋ ವಾಟರ್ನ ಸಂಸ್ಥಾಪಕರು ಮಿಸ್ಟರ್ ಸುಮಿತ್ ಸಿಂಗ್ ಅಂತಂದು ಹೇಳ್ಬಿಟ್ಟು ನಮ್ಮ ದಾವಣಗೆರೆಯ, ನಾಟ್ ಓನ್ಲಿ ದಾವಣಗೆರೆ, ಆಲ್ ಓವರ್ ಕರ್ನಾಟಕ ಫೇಮಸ್ ಬ್ರ್ಯಾಂಡ್ ಆಗಿದೆ ಇತ್ತೀಚೆಗಿದು. ಸೊ ಕಾಪರ್ ಮಿನರಲ್ ವಾಟರ್. ಸೊ ಇದ್ರದ್ದು ಪ್ರೊಡಕ್ಷನ್ನು ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲೇ ನಡೀತಾ ಇದೆ, ಬಿಸೈಡ್ ಜೈನ್ ಕಾಲೇಜ್. ಸೊ ಎಲ್ಲರೂ ಕಾಪರ್ ವಾಟರ್ನ ಕುಡೀರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ. ಸೊ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬಾಡಿ ತುಂಬ ಡಿಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಡಿಹೈಡ್ರೇಷನಿಗೋಸ್ಕರನೇ ನಮ್ಮ ಕಡೆ ORS ಇದೆ. ಸೊ ORS ಕೂಡ ಎಲ್ಲ ಶಾಪ್ಸಲ್ಲೂ ಅವೈಲೇಬಲ್ ಇದೆ. ಆ್ಯಂಡ್ ಲೈಕ್ ವಿ ಹ್ಯಾವ್ ಅ ಫ್ರೂಟ್ ಜ್ಯೂಸ್ ಕಾಲ್ಡ್ ORS V. ಆ್ಯಂಡ್ ಲೈಕ್ ವಿ ಹ್ಯಾವ್ ಅ ಮ್ಯಾಂಗೋ ಜ್ಯೂಸ್ ಕಾಲ್ಡ್ ಟ್ರಾಪಿಕಲ್ ಬ್ಲಿಸ್ ಮ್ಯಾಂಗೋ ಜ್ಯೂಸ್ ಇದೆ. ಸೊ ಎಲ್ಲ ಶಾಪ್ಸಲ್ಲೂ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ಹೀ ಈಸ್ ಮೈ ಚಡ್ಡಿ ದೋಸ್ತ. ಆ್ಯಂಡ್ ಈಗ ನೀವು ನೋಡಿದ್ರಲ್ಲ 20 ವರ್ಷ ಟಾಟಾ ಸುಮೋ ನೋಡಿದ್ರಿ ಅಲ್ವಾ, ಬಟ್ ಮೈ ಗಾಯ್ ಹ್ಯಾಸ್ ದ OG 1986 ಇಂದು ಬುಲೆಟ್ ಇದೆ ಇವನ ಹತ್ರ, ಪೆಟ್ರೋಲ್ ಬುಲೆಟ್ 1986, ಹಳೆ ಜಮಾನದ ಬುಲೆಟ್ಟು. ಸೊ ಈಗಲೂ ಐ ಆಮ್ ಗಿವಿಂಗ್ ಯು ದ ಓಪನ್ ಚಾಲೆಂಜ್. ಯಾರಾದರೂ ಬಂದ್ಬಿಟ್ಟು ಇವನ್ ಗಾಡಿನ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಮಾಡಿ ನನಗೆ ತೋರಿಸ್ಬಿಟ್ರೆ ಆ ಗಾಡಿನ ಅವನಿಗೆ ಫ್ರೀಯಾಗಿ ಬಿಟ್ಕೊಟ್ಬಿಡ್ತೀನಿ. ಸೊ ಬಿಕಾಸ್ ದ್ಯಾಟ್ ಹ್ಯಾಸ್ ಅ ಅನಲಾಗ್ ಮಾಡ್ಯೂಲ್. ಆ್ಯಂಪ್ ಎಲ್ಲ ಚೆಕ್ ಮಾಡ್ಕೊಂಡು ಆ್ಯಂಪು ಕರೆಕ್ಟಾಗಿ ಐತಾ ಇಲ್ವಾ ಅಂತಂದು ನೋಡ್ಕೊಂಡು ಆಮೇಲೆ ಕಿಕ್ ಕೊಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು, ಅಲ್ಲಿವರೆಗೂ ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಆ ಗಾಡಿನ ನಿಮಗೆ ನೋಡೋಕೆ ಆಸೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ, ಕಮೆಂಟಲ್ಲಿ ಎಲ್ಲ ಕಡೆಗೂ ಅವ್ರ ಬಗ್ಗೆ ಹೇಳಿರ್ತೀವಿ. ಆ್ಯಂಡ್ ಮೋರ್ ಓವರ್ ಕಮೆಂಟ್ಸಲ್ಲಿ ಆ ಗಾಡಿ ನೋಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಆ ಗಾಡಿ ತೋರಿಸ್ತೀವಿ. ಕೋಲ್ಡ್ ಕಾಫಿ, ಬ್ಯೂಟಿಫುಲ್ ಬ್ಲೆಂಡ್ಸ್ ಕೆಫೆಯಿಂದ ನಮ್ಮ ರೈಡರ್ ಶೇರ್ ಅವ್ರಿಗೆ ಒಂದು ತಂಪು ಪಾನೀಯ ಕೊಡ್ತಾ ಇದ್ದೀವಿ, ಕೋಲ್ಡ್ ಕಾಫಿ. ಸೊ ಮಚ್ಚ, ನೀನು ತಣ್ಣಗಿರು ಮಚ್ಚ. ಆ್ಯಂಡ್ ಥ್ಯಾಂಕ್ ಯು ಹರೀಶ್ ಮಂಡಕಿ ಫಾರ್ ಆಫರಿಂಗ್ ಕೋಲ್ಡ್ ಕಾಫಿ. ಒಂದು ಕೋಲ್ಡ್ ಕಾಫಿ ಕುಡಿಬೇಕಂದ್ರೆ ಇವ್ರ ಹತ್ರ ಬನ್ನಿ. ಬ್ಯೂಟಿಫುಲ್ ಬ್ಲೆಂಡ್ಸ್ ಕೆಫೆ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಫುಲ್ ರಿಫ್ರೆಶಿಂಗ್ ಇದೆ. ರಿಫ್ರೆಶಿಂಗ್. ಕಾಫಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಈಗ ಸ್ವಲ್ಪ ಕಾರಣಾಂತರಗಳಿಂದ ಊಟಗಳನ್ನ ತೆಗ್ದಿದ್ದೀನಿ. ಬೇಡ, ಕಣ್ಣಿಗೆ ಯಾರ ಕಣ್ಣಿಗೂ ಕುಕ್ಕದು ಬೇಡ. ಆಲ್ರೆಡಿ ಜನ ಈ ಗಾಡಿ ತಗೊಂಡ್ಮೇಲೆ
ತುಂಬ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಹೊಗೆ ತುಂಬ ಬರ್ತಾ ಇದೆ. ಈ ಹೊಗೆನ ನಿಲ್ಲಿಸ್ಬೇಕು ಅಂತಂದರೆ ನಾನೇನು ಮಾಡ್ಬೇಕಂತಂದರೆ ವಾರಕ್ಕೆ ಒಂದೇ ಸರಿ ಗಾಡಿನ ತೆಗಿಬೇಕು. ಸೊ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ನನ್ನ ನೋಡಿ ಉರ್ಕೊಳ್ಳೋರು ತಿಕ್ಕದಿಂದ ಬರ್ತಿದೆ. ಸೊ ಆ ಹೊಗೆನ ನಿಲ್ಲಿಸ್ಬೇಕು ಅಂತಂದರೆ ನಾನು ಅವಾಗವಾಗ ಮಾತ್ರ ಈ ಗಾಡಿ ತೆಗಿಬೇಕು. ಇಲ್ಲ ದಿನ ಹೊಗೆ ಬಿಟ್ಟು 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 ಅವ್ರು ತಿಕ್ಕ ಉರ್ಕೊಂಡು ಸತ್ತೋಗ್ಬಿಡ್ತಾರೆ. ದಾವಣಗೆರೆ ವಾಯು ಮಾಲಿನ್ಯ ಆಮೇಲೆ ದಾವಣಗೆರೆ ಫುಲ್ ವಾಯು ಮಾಲಿನ್ಯ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಈಗ ಈ ಗಾಡಿ ಬಗ್ಗೆ ಇನ್ನೂ ತುಂಬ ಹೇಳೋದಿದೆ. ತುಂಬ ಜನ ನನ್ನ ನೋಡಿ ಉರ್ಕೊಂಡಿದ್ದಾರೆ, ಉರ್ಕೊಳ್ಳೋರು ಉರ್ಕೊಳ್ತಾನೆ ಇರ್ತಾರೆ, ಗಾಡಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅಷ್ಟೇ ಹೋಗ್ತಾ ಇದ್ದೀವಿ. ಅವ್ರ ಹತ್ರ ಒಂದಿದ್ರೆ ಅದನ್ನ ಯಾರೂ ಅಪ್ರಿಷಿಯೇಟ್ ಮಾಡಲ್ಲ. ನನಗೆ ಇನ್ನೊಂದು ಜಾಸ್ತಿ ಬೇಕಾಗಿತ್ತು ಅಂತ ಅನ್ಕೊಂತಾರೆ. ನಾನು ಅದನ್ನೆಲ್ಲ ಹೇಳ್ತಾ ಇದ್ದೀನಿ, ಇರೋದ್ರಲ್ಲಿ ಖುಷಿ ಪಡಿ. ನಿಮ್ಮ ಹತ್ರ ಇದು ಇತ್ತಾ, ಇದರಲ್ಲೇ ಖುಷಿ ಪಡಿ. ನನ್ನ ಹತ್ರ ಇದು ಇತ್ತು, ನಾನು ಇದನ್ನು ರೆಡಿ ಮಾಡಿಸ್ಕೊಂಡು ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ನನಗೆ ಬೇರೆದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲ, ನನಗೆ ಬೇರೆ ಗಾಡಿಗಳ ಮೇಲೆ ಜಾಸ್ತಿ ಆಸೆನೂ ಇಲ್ಲ. ನನ್ನ ಹತ್ರ ಇದು ಇತ್ತು, ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ನೀವು ಅಷ್ಟೇ ನಿಮ್ಮ ಹತ್ರ ಇರೋದ್ರಲ್ಲಿ ಖುಷಿಯಾಗಿರೋದು ಕಲೀರಿ.